ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಪೈಸಿ ಊಟ. ಇವತ್ತಿನ ವಿಡಿಯೋದಲ್ಲಿ 5 ರಿಂದ 10 ನಿಮಿಷದಲ್ಲೇ ಮಾಡಬಹುದಾದಂತಹ 4 ರೀತಿಯ ವಡೆ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇ ರೆಸಿಪಿ ಸಬ್ಬಕ್ಕಿ ವಡೆ. ಸಬ್ಬಕ್ಕಿನ ಉಪಯೋಗಿಸಿ ಸಬ್ಬಕ್ಕಿ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 5 ನಿಮಿಷದಲ್ಲಿ ಮಾಡ್ಬೋದು. ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳೋದಿಲ್ಲ. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ಸೈಡ್ ಡಿಶ್ ಇಲ್ಲದೆ ಇದ್ರೂ ಸಹ ಇದನ್ನು ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. 4 ಗಂಟೆಗಳ ಕಾಲ ನೆನೆಸಿರುವಂತಹ ಸಬ್ಬಕ್ಕಿ ತಗೊಂಡಿದ್ದೀನಿ. ಈ ಸಬ್ಬಕ್ಕಿನ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಮೆತ್ತಗ ನೆಂದಿರಬೇಕು. ಈಗ 100 ಗ್ರಾಮು ನೆನೆಸಿರುವಂತಹ ಸಬ್ಬಕ್ಕಿಗೆ 2 ಆಲೂಗೆಡ್ಡೆ ಬೇಯಿಸಿರೋದು ಸ್ಮ್ಯಾಶ್ ಮಾಡಿ ಹಾಕಿ, 6 ಹಸಿಮೆಣಸಿನ್ಕಾಯಿ, ಅರ್ಧ ಸ್ಪೂನು ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಖಾರದ ಪುಡಿ ಹಾಕಿ, ಅರ್ಧ ಹೋಳು ನಿಂಬೆ ರಸ ಹಾಕಿ, ಹಾಗೆ ಹುರಿದು ಪುಡಿ ಮಾಡಿರುವಂತಹ ಕಡಲೆ ಬೀಜ ಅರ್ಧ ಕಪ್ಪು. ಕಡಲೆ ಬೀಜನ ಜಾಸ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗ್ಬೇಡಿ, ತರಿಯಾಗಿ ರುಬ್ಬಿ ಹಾಕಬೇಕು. ಕಡಲೆ ಬೀಜದ ಪೌಡರು ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮಿಕ್ಸ್ ಮಾಡದೆ ಹಾಕಿ. ಇದೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ, ಸ್ವಲ್ಪನೂ ನೀರು ಹಾಕದೆ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಕೈಗೆ ಎಣ್ಣೆ ಸವರ್ಕೊಂಡು ಈ ರೀತಿ ಉಂಡೆಯನ್ನು ಮಾಡಬೇಕು. ಆನಂತರ ಎಣ್ಣೆ ಸವರ್ಕೊಂಡಿರುವಂಥ ಕೈ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿದ್ರೆ ಈ ರೀತಿ ಶೇಪ್ ಬರುತ್ತೆ. ಇಲ್ಲಾಂದರೆ ಕೈಗೆ ನೀರು ಸವರ್ಕೊಂಡು ಅದ್ರ ಮೇಲೆ ಈ ಸಬ್ಬಕ್ಕಿ ಮಿಕ್ಸ್ನ ಒಂದು ಉಂಡೆ ಮಾಡಿ ಇಟ್ಟು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿ ಈ ರೀತಿ ಬರುತ್ತೆ. ಸೈಡ್ಸಲ್ಲಿ ಈ ರೀತಿ ಶೇಪ್ ಕೊಡೋದ್ರಿಂದ ಕ್ರ್ಯಾಕ್ಸ್ ಏನೂ ಬರೋದಿಲ್ಲ. ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಮೀಡಿಯಮ್ ಆಗಿ ಹೀಟ್ ಆಗಿದೆ ನೋಡಿ ಎಣ್ಣೆ, ಜಾಸ್ತಿ ಹೀಟ್ ಇರಬಾರ್ದು, ಮೀಡಿಯಮ್ ಆಗಿ ಹೀಟ್ ಆಗಿದ್ರೆ ಸಾಕು. ಈಗ ಸಬ್ಬಕ್ಕಿ ವಡೆನ ಇದರಲ್ಲಿ ಒಂದೊಂದೇ ಹಾಕಿ ಆದಮೇಲೆ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಕ್ರಿಸ್ಪಿ ಮತ್ತು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾಯ್ದೆ ನೀವೇನಾದರೂ ಹಾಕಿದರೆ ಎಣ್ಣೆ ಜಾಸ್ತಿ ಹೀರ್ಕೊಂಡು ಬಿಡುತ್ತೆ. ಅದೇ ಐ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆವರೆಗೂ ಫ್ರೈ ಆಗೋದಿಲ್ಲ, ಕಲರ್ ಮಾತ್ರ ಬರುತ್ತೆ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲೇ ಈ ರೀತಿ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ. ಎಲ್ಲನೂ ಕ್ರಿಸ್ಪಿಯಾಗಿ ಸೌಂಡಿಂದಾನೇ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಬೇಗ ಆಗುತ್ತೆ. 5 ನಿಮಿಷದಲ್ಲಿ ಮಾಡ್ಬೋದು. ಸಬ್ಬಕ್ಕಿ ಒಂದು ನೆನೆಸಿಟ್ಕೊಂಡಿದ್ರೆ ಇದಕ್ಕೆ ಯಾವುದೇ ಚಟ್ನಿ ಸಾಸು ಏನು ಬೇಕಾಗಿಲ್ಲ. ಉಪವಾಸದಲ್ಲೂ ಸಹ ಈ ರೀತಿ ಮಾಡ್ಕೊಂಡು ತಿಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ರೆಸಿಪಿ ಬಾಳೆ ಹೂವಿನ ವಡೆ. ಬಾಳೆ ಹೂವು, ಬಾಳೆ ದಿಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ತುಂಬ ಜನ ಪಲ್ಯ ಮಾಡಿದ್ರೆ ತಿನ್ನಲ್ಲ. ಅಂಥವ್ರಿಗೆ ಬಾಳೆ ಹೂವಲ್ಲಿ ಈ ರೀತಿ ವಡೆ ಮಾಡಿಕೊಡಿ. ಕಡಲೆಬೇಳೆ ವಡೆಗಿಂತ ತುಂಬ ರುಚಿಯಾಗಿರುತ್ತೆ. ತಿಂಗಳಿಗೆ ಒಂದ್ಸತಿನಾದರೂ ಇದನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದಕ್ಕೆ ಒಂದು ಬಾಳೆ ಹೂವು ತೊಗೊಂಡಿದ್ದೀನಿ. ಕೈಗೆ ಎಣ್ಣೆ ಸವರ್ಕೊಂಡು ಆನಂತರ ಬಾಳೆ ಹೂವನ್ನ ಈ ರೀತಿ ಎಲ್ಲ ತೆಕ್ಕೋಬೇಕು. ಹೂವೆಲ್ಲ ಬಿಡಿಸಿದ ಮೇಲೆ ಈ ರೀತಿ ಎಳೆದಿರುತ್ತಲ್ವಾ, ಇದರಲ್ಲಿ ನಾವು ತೆಗಿಯಕ್ಕೆ ಬರಲ್ಲ. ಆದ್ರಿಂದ ಇದನ್ನ ಬಿಸಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇಲ್ಲ. ಇದರಲ್ಲಿರುವಂಥ ಈ ತೆಳ್ಳಗಿರುವಂಥ ಪರೆ ಥರ ಇದೆ ನೋಡಿ, ಕೆಳಭಾಗದಲ್ಲಿ ಬೆಂಡ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಅದನ್ನ ತೆಗೆದಾಕಿ ಮಧ್ಯದಲ್ಲಿ ಒಂದು ಹೂ ಥರ ಇರುತ್ತೆ, ಚೆಂಡು ಥರ. ಇದು ನರ ಇದ್ದಂಗೆ ಇರುತ್ತೆ, ಗಟ್ಟಿಯಾಗಿರುತ್ತೆ. ಇದು ಹಾಕೋದ್ರಿಂದ ಕಹಿ ಬರುತ್ತೆ. ಆದ್ರಿಂದ ಇದು ಸಹ ತೆಗೆದಾಗಬೇಕು. ಇದೆರಡು ತೆಗೆದಾಗಬೇಕು ಈ ಹೂವಲ್ಲಿ. ಇದರಲ್ಲಿ ಸ್ವಲ್ಪ ಎಳೆ ಹೂವು ಇರುತ್ತಲ್ಲ, ಅದು ಸ್ವಲ್ಪ ತೆಗೆಯೋದು ಕಷ್ಟ. ಸ್ವಲ್ಪ ಬೆಂಡ್ ಮಾಡಿ ನಿಧಾನಕ್ಕೆ ಈ ರೀತಿ ತೆಗೀರಿ. ಎಲ್ಲನೂ ಇದೇ ರೀತಿ ಕ್ಲೀನ್ ಮಾಡ್ಕೋಬೇಕು. ಇಷ್ಟೇ ಇದರಲ್ಲಿ ಕ್ಲೀನ್ ಮಾಡಬೇಕಾಗಿರೋದು ನೋಡಿ. ಈ ರೀತಿ ಸಪ್ರೇಟ್ ಮಾಡ್ಕೋಬೇಕು. ಇದು ಬೇಕಿಲ್ಲ ನಮಗೆ, ಇದು ಮಾತ್ರನೇ ಬೇಕು. ಈಗ 1-2 ಕಪ್ ಅಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಅದರಲ್ಲಿ ಸಾಲ್ಟ್ ಹಾಕಿ ಇಡಬೇಕು. ಇದರಲ್ಲಿ ಕಟ್ ಮಾಡಿರೋ ಹೂವು ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ. ಈ ಹೂವನ್ನ ಚಿಕ್ಕದಾಗೆ ಕಟ್ ಮಾಡ್ಕೋಬೇಕು. ಈ ಕಟ್ ಮಾಡಬೇಕಾದ್ರೆ ಚಾಕು ಸಹ ಈ ರೀತಿ ಬ್ಲಾಕ್ ಆಗುತ್ತೆ ನೋಡಿ. ನಮ್ಮ ಕೈ ಸಹ ಸೇಮ್ ಇದೇ ರೀತಿ ಆಗುತ್ತೆ. ಅದಕ್ಕೆ ನಾನು ಕೈಗೆ ಎಣ್ಣೆ ಸವರ್ಕೋಬೇಕಂತ ಹೇಳಿದ್ದು. ಕೈಗೆ ಎಣ್ಣೆ ಸವರ್ಕೊಳ್ಳೋದ್ರಿಂದ ಕೈ ಕಪ್ಪಗಾಗೋದಿಲ್ಲ. ಈಗ ಇದನ್ನು ಎಲ್ಲನೂ ಮಜ್ಜಿಗೆ ನೀರಲ್ಲಿ ಹಾಕಿ ಸೈಡ್ಗೆ ಎತ್ತಿಡಿ. 1 ಕಪ್ ಕಡಲೆಬೇಳೆ 3 ಗಂಟೆ ನೆನೆಸಿರೋದು. ಇದರಲ್ಲಿ 2 ಸ್ಪೂನ್ ಮಾತ್ರ ಎತ್ತಿಡ್ತಾ ಇದ್ದೀನಿ. ಇನ್ನು ಉಳಿದಿರೋದು ಮಿಕ್ಸಿ ಜಾರಲ್ಲಿ ಹಾಕಿ 1 ಇಂಚು ಶುಂಠಿ, 5 ಹಸಿಮೆಣಸಿನ್ಕಾಯಿ, ಬೇಕಾದ್ರೆ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು, 3 ಬೆಳ್ಳುಳ್ಳಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಇದರಲ್ಲಿ ಬೇಕಾದರೆ ಜೀರಿಗೆ ಅಥವಾ ಸೋಂಪು ಹಾಕ್ಕೋಬೋದು, ನಾನು ಹಾಕಿಲ್ಲ. ಇದನ್ನು ಪಲ್ಸ್ ಕೊಡ್ತಾ ತರಿಯಾಗಿ ಮಾತ್ರನೇ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡು ಆದಮೇಲೆ ಇದನ್ನ ಒಂದು ಬೌಲಲ್ಲಿ ಹಾಕಿ ಆನಂತರ ಒಂದು ಚಿಕ್ಕದಾಗಿ ಕಟ್ ಮಾಡುವಂಥ ಈರುಳ್ಳಿ, 2 ಸ್ಪೂನು ಕಡಲೆಬೇಳೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 2 ಹಿಡಿಯಷ್ಟು ಬಾಳೆ ಹೂವು ತೊಗೊಂಡಿದ್ದೀನಿ. ಇನ್ನು ಉಳಿದಿರೋದು ನಾನು ಪಲ್ಯ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ. ಇದು ಕ್ವಾಂಟಿಟಿಗೆ ಇಷ್ಟೇ ಬೇಕಾಗೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ವಡೆನ ಮಾಡೋದಕ್ಕೆ ಟ್ರೈ ಮಾಡಿ. ಕರೆಕ್ಟಾಗಿ ಬಂದರೆ ಪರವಾಗಿಲ್ಲ. ಈ ಹಿಟ್ಟೇನಾದರೂ ತೆಳ್ಳಗಿದ್ರೆ ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿ ಕಲಸಿ ಆನಂತರ ವಡೆ ಮಾಡಿ, ಕರೆಕ್ಟ್ ಶೇಪ್ ಬರುತ್ತೆ. ಈ ರೀತಿ ಒಂದು ಕೈ ಮೇಲೆ ಉಂಡೆ ಇಟ್ಟು ಇನ್ನೊಂದು ಕೈ ಪ್ರೆಸ್ ಮಾಡಿದ್ರೆ ಈ ರೀತಿ ವಡೆ ಶೇಪ್ ಬರುತ್ತೆ. ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ಮೊದಲು ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ನೋಡಿ. ಮೀಡಿಯಮ್ ಆಗಿ ಹೀಟ್ ಆಗಿರಬೇಕು ಎಣ್ಣೆ. ಈ ರೀತಿ ಹಾಕಿ ಆದಮೇಲೆ ತಕ್ಷಣ ಕಲಿಸ್ಬೇಡಿ. ಒಂದು 30 ಸೆಕೆಂಡ್ ಆದಮೇಲೆ ಈ ರೀತಿ ಅಲುಗಾಡಿಸಿ
ಆನಂತರ ಬಿಡಿ ಬಿಡಿಯಾಗೇ ಹಾಕಬೇಕು. ಜಾಸ್ತಿ ಬೇಗ ಆಗಲಿ ಅಂತ ಜಾಸ್ತಿ ಹಾಕಬೇಡಿ. ವಡೆನ ಸ್ವಲ್ಪ ಸ್ವಲ್ಪ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಆನಂತರ ತೆಗೆದು ಇದನ್ನು ಒಂದು ಟಿಶ್ಯೂ ಇರುವಂಥ ಪೇಪರ್ಗೆ ಹಾಕಿ ಆನಂತರ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಇದು ಬಾಳೆ ಹೂವಿನ ವಡೆ ಅಂತ ಗೊತ್ತೇ ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವ್ಯಾವಾಗಲಾದರೂ ಈ ರೀತಿ ವಡೆ ಮಾಡಿದ್ದೀರಾ? ನೆಕ್ಸ್ಟ್ ರೆಸಿಪಿ 5 ನಿಮಿಷದಲ್ಲಿ ತಯಾರು ಮಾಡ್ಬೋದಾದಂತಹ ಜೋಳದ ವಡೆ. ಈವ್ನಿಂಗ್ ಟೀ ಜೊತೆಗೆ ಈ ರೀತಿ ಮಾಡಿಕೊಡಿ, ಸೂಪರಾಗಿರುತ್ತೆ. ಕಡಿಮೆ ಸಮಯದಲ್ಲೇ ಟೇಸ್ಟಿಯಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು ಇದನ್ನು. ಈ ಜೋಳದ ವಡೆ ಮಾಡೋದಕ್ಕೆ ಒಂದು ಜೋಳ ತೊಗೊಂಡಿದ್ದೀನಿ. ಇದನ್ನು ಬೀಜ ಬಿಡಿಸಿ ತೊಗೋಬೇಕು. ಇದರಲ್ಲಿ 1 ಸ್ಪೂನು ಎತ್ತಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ 5 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಇಂಚು ಶುಂಠಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ. ಆನಂತರ ಜೋಳದ ಬೀಜ ಹಾಕಿ ತರಿಯಾಗಿ ರುಬ್ಕೋಬೇಕು. ನಿಮಗೆ ಬೇಕಂದರೆ ನುಣ್ಣಗೂ ರುಬ್ಕೋಬೋದು. ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ತುರಿದಿರುವಂತಹ 1 ಕ್ಯಾರೆಟು, ಒಂದು ಅರ್ಧ ಕಪ್ ಇದೆ, 1 ಈರುಳ್ಳಿ ಚಿಕ್ಕದಾಗಿ ಹಚ್ಚಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಕೊತ್ತಂಬರಿ ಪೌಡರು, 1/4 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಖಾರದ ಪುಡಿ, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ. ಇದರಲ್ಲಿ ನೀರು ಹಾಕದೆ ಮಿಕ್ಸ್ ಮಾಡಿ. ಆನಂತರ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕಿ 1 ಸ್ಪೂನು ತೆಗೆದಿಟ್ಟಿರುವಂತಹ ಈ ಜೋಳದ ಬೀಜ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ. ಈಗ ಒಂದು ಉಂಡೆ ಗಾತ್ರದಷ್ಟು ಈ ರೀತಿ ತಗೊಂಡು ಉಂಡೆ ಮಾಡಿ ವಡೆ ಶೇಪಲ್ಲಿ ಮಾಡ್ಕೋಬೇಕು. ಆನಂತರ ಈ ರೀತಿ ಕೈಯಲ್ಲಿ ಶೇಪ್ ಕೊಡಿ. ನುಣ್ಣಗೆ ಟೆಕ್ಸ್ಚರು ಚೆನ್ನಾಗಿರುತ್ತೆ ವಡೆದು. ಈಗ ಈ ರೀತಿ ರೆಡಿ ಮಾಡ್ಕೋಬೇಕು ಮೊದಲು. ಆನಂತರ ಮೀಡಿಯಮ್ ಆಗಿ ಹೀಟಾಗಿರುವಂಥ ಎಣ್ಣೆಯಲ್ಲಿ ಬಿಡಿ ಬಿಡಿಯಾಗಿ ಹಾಕಿ, ಒಂದೇ ಸತಿ ಜಾಸ್ತಿ ಹಾಕಬೇಡಿ, ಅದಕ್ಕೆ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕಿ ಮೊದಲು ಕದಲಿಸಿ ಒಂದು 30 ಸೆಕೆಂಡ್ ಆದಮೇಲೆ. ಆನಂತರ ಈ ರೀತಿ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಓನ್ಲಿ ಮೀಡಿಯಮ್ ಫ್ಲೇಮಲ್ಲಿ ಮಾತ್ರನೇ ಫ್ರೈ ಮಾಡ್ಕೊಳ್ಳಿ. ಒಳಗಡೆವರೆಗೂ ನೀಟಾಗೆ ಬೇಯುತ್ತೆ. ಈ ರೀತಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಎಲ್ಲನೂ ಇದೇ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಜೋಳದ ವಡೆ ರೆಡಿಯಾಗಿದೆ. ಒಳಗಡೆವರೆಗೂ ನೀಟಾಗಿ ಬೆಂದಿದೆ. ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳಲ್ಲ. ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಹಾಕೋ ರೆಸಿಪೀಸ್ನ ಮಿಸ್ ಆಗದೆ ನೋಡ್ಬೇಕು ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಕಡಲೆಬೇಳೆಯಲ್ಲಿ ವಡೆನ ಗರಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ವಡೆ ಮಾಡಿದ್ರೆ ಸಂಜೆವರೆಗೂ ಇಟ್ಟು ಸಹ ಗರಿಯಾಗೇ ಇರುತ್ತೆ. ಇದಕ್ಕಾಗಿ 1 ಕಪ್ಪು ಕಡಲೆಬೇಳೆನ 4 ಗಂಟೆ ನೆನೆಸಿ ತೊಗೊಂಡಿದ್ದೀನಿ. ಇದರಲ್ಲಿ 1-2 ಸ್ಪೂನ್ ಎತ್ತಿಡ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ, 4 ಬೆಳ್ಳುಳ್ಳಿ, 5 ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಳ್ಳಿ. ಆನಂತರ ಕಡಲೆಬೇಳೆ ಹಾಕಿ ಪಲ್ಸ್ ಮೋಡಲ್ಲಿ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಎಲ್ಲನೂ ಇದೇ ರೀತಿ ರುಬ್ಬಿ ತೊಗೊಂಡಿದ್ದೀನಿ ನೋಡಿ. ಈಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲನೂ ಕಡಲೆಬೇಳೆ ರುಬ್ಬಿದ ಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿಯೇ ಇರಬೇಕು. ಪರ್ಫೆಕ್ಟಾಗಿದೆ ಇದು. ಈಗ ಇದರಲ್ಲಿ ಚಿಕ್ಕದಾಗಿ ಹಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಿಕ್ಕದಾಗಿ ಹಚ್ಚಿರುವ ಈರುಳ್ಳಿ, 2 ಸ್ಪೂನಷ್ಟು ಕಡಲೆಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ. ಇದರಲ್ಲಿ ಮತ್ತಿನ್ನೇನು ಆ್ಯಡ್ ಮಾಡಲ್ಲ. ನಾನು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಹಾಕಿದ್ದೆ. ನಿಮಗೆ ಇನ್ನೂ ಜಾಸ್ತಿ ಸ್ಪೈಸಿಯಾಗಿರಬೇಕು ಅನ್ನೋ ಆಗಿದ್ರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಈ ಹಿಟ್ಟನ್ನು ಒಂದು ಉಂಡೆ ತೊಗೊಂಡು ಈ ರೀತಿ ಉಂಡೆ ಥರ ಮಾಡಿ ಅಂಗೈಗೆ ನೀರು ಸವರ್ಕೊಂಡು ಅದರ ಮೇಲೆ ಈ ಉಂಡೆ ಇಟ್ಟು ಇನ್ನೊಂದು ಕೈಯಿಂದ ಪ್ರೆಸ್ ಮಾಡಿದ್ರೆ ವಡೆ ಶೇಪ್ ಬರುತ್ತೆ. ಅಂಗೈಯಲ್ಲಿ ಈ ರೀತಿ ಸ್ವಲ್ಪ ಶೇಪ್ ಕೊಟ್ಟರೆ ಕ್ರ್ಯಾಕ್ಸ್ ಎಲ್ಲ ನೀಟಾಗೆ ಸರಿ ಹೋಗುತ್ತೆ. ಈ ರೀತಿ ಎಲ್ಲನೂ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ ಮೀಡಿಯಮ್ ಆಗಿ ಹೀಟಾಗಿರುವಂತಹ ಎಣ್ಣೆಯಲ್ಲಿ ಈ ವಡೆನ ಬಿಡಿ ಬಿಡಿಯಾಗಿ ಹಾಕಿ ಇದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಮಾತ್ರನೇ ಹಾಕಿ ಬಿಡಿ ಬಿಡಿಯಾಗಿ ಹಾಕಬೇಕು. ಜಾಸ್ತಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಂಡು ಸರಿಯಾಗಿ ಫ್ರೈ ಆಗೋದಿಲ್ಲ. ಆದ್ದರಿಂದ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಡಿ. ಮೇಲೆ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಸರಿಯಾಗಿ ಬೇಯೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ. ಗರಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.